2024ರ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಇಡೀ ದೇಶದ ಗಮನವನ್ನು ತನ್ನೆಡೆಗೆ ಸೆಳೆಕೊಳ್ತಾ ಇದೆ. ಯಾಕಂದರೆ ಇಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂಥ ಸ್ಪರ್ಧಿಗಳು ಡಿ.ಕೆ. ಸುರೇಶ್ ಮತ್ತು ಜಯದೇವ ಆಸ್ಪತ್ರೆಯ ನಿರ್ದೇಶಕರಾದಂತಹ ಡಾಕ್ಟರ್ ಮಂಜುನಾಥ್ ಅವರು. ಸ್ನೇಹಿಗಳೇ, 2014ರ ನಾವು ಅಂಕಿಅಂಶವನ್ನು ಗಮನಿಸಿದ್ರೆ 2014ರಲ್ಲಿ ಡಿ.ಕೆ. ಸುರೇಶ್ ಅವರು ತುಳಸಿ ಮುನಿರಾಜು ಗೌಡ ಅವರ ವಿರುದ್ಧ ಸುಮಾರು 2,31,000 ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದರು. ಅದೇ 2019ಕ್ಕೆ ನಾವು ಬಂದರೆ ಇದೇ ಡಿ.ಕೆ. ಸುರೇಶ್ ಅವರು ಅಶ್ವಥ್ ನಾರಾಯಣ್ ಅವರ ವಿರುದ್ಧ ಸುಮಾರು 2,06,000 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು. ಈಗ 2024ರ ಸರದಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎನ್ನುವಂತಹ ಕುತೂಹಲ ದಿನದಿಂದ ಎಷ್ಟಿದೆ. ಯಾಕಂದರೆ ಡಿ.ಕೆ. ಸುರೇಶ್ ಅವ್ರಿಗೂ ಸಹ ಒಂದು ಒಳ್ಳೆಯ ಅಭಿಪ್ರಾಯ ಜನರಲ್ಲಿದೆ. ಅದ್ರ ಜೊತೆಗೆ ಜನರು ಬದಲಾವಣೆಯನ್ನು ಸಹ ನೋಡ್ತಾ ಇದ್ದಾರೆ. ಯಾಕಂದರೆ ಮಂಜುನಾಥ್ ಅವರು ಒಳ್ಳೆಯ ಆರೋಗ್ಯ ತಜ್ಞರು, ಅದ್ರ ಜೊತೆಗೆ ಸಾಕಷ್ಟು ಜನರಿಗೆ ಚಿಕಿತ್ಸೆ ವಿಷಯದಲ್ಲಿ ನೆರವಾಗಿದ್ದಾರೆ. ಒಂದು ಅರೆ ಸರ್ಕಾರಿ ಸಂಸ್ಥೆಯನ್ನು ಯಾವುದೇ ಖಾಸಗಿ ಸಂಸ್ಥೆಗಳಿಗೂ ಕಡಿಮೆ ಇಲ್ಲದಂತೆ ಆಸ್ಪತ್ರೆಯನ್ನು ಕಟ್ಟಿ ಬೆಳೆಸಿದ್ದಾರೆ ಮಂಜುನಾಥ್ ಅವರು. ಆ ಕಾರಣಕ್ಕೆ ಜನರು ಮಂಜುನಾಥ್ ಅವ್ರ ಕಡೆನೂ ಸಹ ಒಲವನ್ನು ತೋರಿಸೋ ಸಾಧ್ಯತೆಗಳು ಇದೆ. ಈಗ 2024ರ ಚುನಾವಣೆಯಲ್ಲಿ ಯಾರಿಗೆ ಲಾಭ ಆಗುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ಇಲ್ಲಿ ಎಷ್ಟು ವಿಧಾನಸಭಾ ಕ್ಷೇತ್ರಗಳಿದೆ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಇಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದೆ. ಒಂದು ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕುಣಿಗಲ್, ಬೆಂಗಳೂರು ದಕ್ಷಿಣ, ರಾಜರಾಜೇಶ್ವರಿ ನಗರ, ಆನೇಕಲ್ ಸೇರಿದಂತೆ 8 ಕ್ಷೇತ್ರಗಳಿದ್ದಾವೆ. 8 ಕ್ಷೇತ್ರಗಳಲ್ಲಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ, 2 ಕ್ಷೇತ್ರಗಳಲ್ಲಿ BJP ಗೆದ್ದಿದೆ ಮತ್ತು 1 ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರು JDS ಗೆದ್ದಿದೆ. ಹೀಗಿರುವಾಗ ಎಲ್ಲೋ ಒಂದು ಕಡೆ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿರೋದ್ರಿಂದ ಡಿ.ಕೆ. ಸುರೇಶ್ ಅವ್ರಿಗೆ ಲಾಭ ಆಗುತ್ತೆ ಅನ್ನುವಂತಹ ಮಾತುಗಳು ಸಹ ಕೇಳಿಬರ್ತಾ ಇದೆ. ಅದ್ರ ಜೊತೆಗೆ BJP ಮತ್ತು JDS ಮೈತ್ರಿ ಆಗಿರೋದ್ರಿಂದ ಮಂಜುನಾಥ್ ಅವ್ರಿಗೂ ಸಹ ಲಾಭ ಆಗಬಹುದಾ, ಮತ್ತು ಜನರು ಸಹ ಎಲ್ಲೋ ಒಂದು ಕಡೆ ನಿರ್ಧಾರ ಮಾಡಿದ್ದಾರೆ, ನಾವು ಜಾತಿ, ಧರ್ಮ, ಭಾಷೆ ಇವೆಲ್ಲವನ್ನ ಹೊರತುಪಡಿಸಿ ಮಂಜುನಾಥ್ ಅವರ ಕೈ ಹಿಡಿಬೇಕು ಅಂತ ಜನರು ತೀರ್ಮಾನಿಸಿದ್ದಾರೆ ಅಂತ ಎಷ್ಟೋ ಜನರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಜನಸಂಖ್ಯೆಯನ್ನು ಅಂದರೆ ಮತದಾರರ ಸಂಖ್ಯೆಯನ್ನು ನಾವು ಗಮನಿಸಿದಾಗ ಎಷ್ಟಿದೆ ಮತದಾರರ ಸಂಖ್ಯೆ ಅಂದರೆ ಈ ಭಾಗದಲ್ಲಿ ಸುಮಾರು 25,58,260 ಮತದಾರರುಗಳಿದ್ದಾರೆ. ಅದರಲ್ಲಿ ಪುರುಷ ಮತದಾರರ ಸಂಖ್ಯೆ ಎಷ್ಟು ಅಂದರೆ 13,19,119. ಮಹಿಳಾ ಮತದಾರರ ವಿಷಯಕ್ಕೆ ಬಂದರೆ 12,39,140 ಮಹಿಳಾ ಮತದಾರರಿದ್ದಾರೆ. ಇನ್ನು ಜಾತಿವಾರು ನಾವು ಮತದಾರರ ವಿಷಯಕ್ಕೆ ಬಂದ್ವಿ ಅಂದರೆ ಒಕ್ಕಲಿಗರ ಸಂಖ್ಯೆ 14,31,953. ಲಿಂಗಾಯತ ಮತದಾರರ ಸಂಖ್ಯೆ 1,45,635. ಅದ್ರ ಜೊತೆಗೆ SC/ST ವಿಷಯಕ್ಕೆ ಬಂದರೆ 3,17,250 ಮತದಾರರಿದ್ದಾರೆ. ನಾವು ಮೈನಾರಿಟಿ ವಿಷಯಕ್ಕೆ ಬಂದರೆ 3,63,327 ಮತದಾರರು, ಕುರುಬ ಮತದಾರರು 43,086, ಬೆಸ್ತ ಸಮುದಾಯಕ್ಕೆ ಸೇರಿದವರು 31,042 ಅಥವಾ ಇತರೆ ಸಮುದಾಯಕ್ಕೆ ಸೇರಿದವರು 65,000 ಮತದಾರರಿದ್ದಾರೆ. ಸ್ನೇಹಿಗಳೇ, ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಒಕ್ಕಲಿಗರ ಸಂಖ್ಯೆ ಜಾಸ್ತಿ ಇದೆ. ಇಬ್ಬರೂ ಸಹ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಬಹುದೊಡ್ಡ ನಾಯಕರುಗಳು. ಒಬ್ಬರು ಒಂದು ಕಡೆ ದೇವೇಗೌಡರ ಅಳಿಯ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ತಮ್ಮ. ಇವ್ರಿಗೆ ಲಾಭ ಏನಿರಬಹುದು, ಇವ್ರಿಗೆ ನಷ್ಟ ಏನಿರಬಹುದು ಅಂತ ನಾವು ನೋಡಿದ್ರೆ, ಅಥವಾ ಇಬ್ಬರಿಗೂ ಲಾಭ ನಷ್ಟಗಳೇನಿದೆ ಅಂದರೆ ಡಿ.ಕೆ. ಸುರೇಶ್ ಅವರು 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವ್ರದ್ದೇ ಪಕ್ಷ ಅಧಿಕಾರದಲ್ಲಿದೆ. ಈ ಒಂದು ಸಾಧ್ಯತೆಗಳು ಹೆಚ್ಚಿನ ಒಲವು ಅವ್ರ ಕಡೆ ತೋರಿಸ್ಬೋದು ಜನರು. ಅದ್ರ ಜೊತೆಗೆ ಒಕ್ಕಲಿಗ ಅನ್ನುವಂತಹ ಸಾಧ್ಯತೆ, ಆಮೇಲೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ನಷ್ಟ ಏನಿರಬಹುದು ಅಂದರೆ ಇವಾಗ ಸ್ಪರ್ಧೆ ಮಾಡ್ತಾ ಇರೋದು CN ಮಂಜುನಾಥ್ ಅವರು. ಅದ್ರ ಜೊತೆಗೆ ಕಾಂಗ್ರೆಸ್ ವಿರೋಧವಾಗಿ JDS ಮತ್ತು BJP ಮೈತ್ರಿಯಾಗಿದೆ. ಆ ನಷ್ಟನೂ ಸಹ ಅವ್ರಿಗೆ ಎದುರಾಗ್ಬೋದು. ಇನ್ನು ಮಂಜುನಾಥ್ ಅವರ ವಿಷಯಕ್ಕೆ ಬಂದರೆ ಮಂಜುನಾಥ್ ಅವರು ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿದ್ದರು. ಸಾವಿರಾರು ಬಡವರ ಕಣ್ಣೊರೆಸಿದ್ದಾರೆ ಅನ್ನೋ ಕಾರಣಕ್ಕೆ ಜನರು ಒಲವನ್ನು ತೋರಿಸ್ಬೋದು. ಅದ್ರ ಜೊತೆಗೆ BJP ಮತ್ತು JDS ಮೈತ್ರಿ ಆಗಿರೋದ್ರಿಂದ ಅವ್ರಿಗೆ ಲಾಭ ಆಗೋ ಸಾಧ್ಯತೆ ಇದೆ. ಇತ್ತೀಚೆಗೆ ಡಿ.ಕೆ. ಸುರೇಶ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು, ನಮಗೆ ಪ್ರತ್ಯೇಕ ದೇಶ ಬೇಕು ಅಂತ. ಆ ಕೂಗು ಸಹ ಅವ್ರಿಗೆ ಎಲ್ಲೋ ಒಂದು ಕಡೆ ಪೆಟ್ಟನ್ನು ತಂದ್ಕೊಡ್ಬೋದು ಅಂತ ಹೇಳಲಾಗ್ತಿದೆ. ಅದ್ರ ಜೊತೆಗೆ ನಷ್ಟ ಏನಿರಬಹುದು ಅಂದರೆ
ಮಂಜುನಾಥ್ ಅವರು ಡಾಕ್ಟ್ರು, ರಾಜಕೀಯದಲ್ಲಿ ಅಷ್ಟೊಂದು ಅನುಭವ ಇಲ್ಲ ಅಂತಿರಬಹುದು. ಅದ್ರ ಜೊತೆಗೆ ಇವರೇನಾದರೂ ಇದಕ್ಕೆ ಬಂದರೆ ಹೆಚ್ಚಿನ ಕೆಲಸವನ್ನು ಮಾಡ್ತಾರಾ, ಹೆಚ್ಚಿನ ಕೆಲಸವನ್ನು ಮಾಡೋಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತಾ, ಎಲ್ಲ ಕಡೆ ಬರೋಕ್ಕಾಗುತ್ತಾ? ಯಾಕಂದರೆ ಇತ್ತೀಚೆಗೆ ಮಂಜುನಾಥ್ ಅವರೇ ಹೇಳಿಕೆಯನ್ನು ಕೊಟ್ಟಿದ್ರು, ನಾನು ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಮಾತ್ರ ಪ್ರಚಾರಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ, ಎಲ್ಲ ಕಡೆ ಬರೋಕ್ಕಾಗೋದಿಲ್ಲ ಅಂತ. ಇದರಿಂದ ಜನರು ಇವರನ್ನ ಅನುಮಾನದ ದೃಷ್ಟಿಯಿಂದಲೇ ನೋಡಬಹುದು. ಆದರೆ ಕೇಂದ್ರ ಪಣ ತೊಟ್ಟು ನಿಂತಿದೆ, ಯಾಕಂದರೆ DK ಸುರೇಶ್ ಅವ್ರನ್ನ ಸೋಲಿಸಬೇಕು ಅಂತ. DK ಸುರೇಶ್ ಅವ್ರನ್ನ ಸೋಲಿಸಿದ್ರೆ ಪ್ರತ್ಯಕ್ಷವಾಗೋ ಅಥವಾ ಪರೋಕ್ಷವಾಗಿ DK ಶಿವಕುಮಾರ್ ಅವರನ್ನೇ ಸೋಲಿಸಿದಷ್ಟೇ. ಯಾಕಂದರೆ DK ಶಿವಕುಮಾರ್ ಅವರು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿ ಕಾಂಗ್ರೆಸ್ ಸರ್ಕಾರವನ್ನು ಗೆಲ್ಲಿಸ್ಕೊಟ್ಟಿದ್ರು. ಈ ಬಾರಿ ಅವ್ರನ್ನ ಸೋಲಿಸೋದ್ರ ಮೂಲಕ ಅವ್ರಿಗೆ ಪಾಠ ಕಲಿಸಬೇಕು ಅಂತ ಕೇಂದ್ರನೂ ಸಹ ನಿರ್ಧಾರ ಮಾಡಿದೆ. ಆ ಕಾರಣಕ್ಕೆ ಬೆಂಗಳೂರು ಗ್ರಾಮಾಂತರ ಎಲ್ಲರೂ ತಿರುಗಿ ನೋಡೋ ಥರ ಕುತೂಹಲವನ್ನು ಹುಟ್ಟಾಗ್ತಿದೆ. ಕಾದ್ ನೋಡೋಣ, ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಆ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಗದ್ದುಗೆಯನ್ನು ಯಾರು ಏರ್ತಾರೆ ಅಂತ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿಧ್ವನಿ, ಇದು ಜನರ ಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.